ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು 7ನೇ ಪಾಯಿಂಟ್ನಲ್ಲಿ ಉತ್ಖನನ ಆರಂಭ ಆಗಿರುವಂಥದ್ದು. 7ನೇ ಪಾಯಿಂಟ್ ಇರುವಂಥದ್ದು 6ನೇ ಪಾಯಿಂಟ್ನಿಂದ ಒಂದು 25ರಿಂದ 30 ಅಡಿಗಳಷ್ಟು ದೂರದಲ್ಲಿ ಆ ಒಂದು ಪಾಯಿಂಟ್ ಇರುವಂಥದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ನಾನು ನಿಂತಿರುವಂಥದ್ದು ಇದು ನೇತ್ರಾವತಿಯ ತಟದಲ್ಲೇ ನಾನು ನಿಂತುಕೊಂಡಿರುವಂಥದ್ದು. ನೇತ್ರಾವತಿ ನದಿ ಆ ಭಾಗದಲ್ಲಿ ಆ ಒಂದು ಉತ್ಖನನ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ಬೋದು. ಈ ಒಂದು ಉತ್ಖನನ ಪ್ರಕ್ರಿಯೆ ನಡೀತಾ ಇರುವಂಥದ್ದು ಸದ್ಯ 7ನೇ ಪಾಯಿಂಟ್ನಲ್ಲಿ, ನಿನ್ನೆವರೆಗೆ 6ನೇ ಪಾಯಿಂಟ್ನಲ್ಲಿ ಉತ್ಖನನ ಆಗಿತ್ತು. ಇವತ್ತು 7ನೇ ಪಾಯಿಂಟ್ನಲ್ಲಿ ಈಗಾಗಲೇ ಉತ್ಖನನ ಆರಂಭ ಆಗಿರುವಂಥದ್ದು. ಕಾರ್ಮಿಕರು ಹಾಗೂ ಹಿಟಾಚಿಯನ್ನು ಬಳಸಿಕೊಂಡು ಈ ಒಂದು ಉತ್ಖನನ ಪ್ರಕ್ರಿಯೆಯನ್ನು ಆರಂಭಿಸಿರುವಂಥದ್ದು. ಈ ಒಂದು ನದಿ ತಟ ಅಂದರೆ ಈ ಭಾಗದಿಂದ ಸುಮಾರು 100 ಮೀಟರ್ ದೂರದಲ್ಲಿ ಅಲ್ಲಿ ಉತ್ಖನನ ನಡೆಸ್ತಾ ಇರುವಂಥದ್ದು. ನಿನ್ನೆ ಉತ್ಖನನ ನಡೆಸುವಂತಹ ಸಂದರ್ಭದಲ್ಲಿ ಅದು ಕ್ಯಾಮರಾ ಕಣ್ಣಿಗೆ ಕಾಣಿಸಿಕೊಳ್ತಾ ಇತ್ತು. ಅಂದರೆ ಯಾವ ರೀತಿಯಾಗಿ ಉತ್ಖನನ ನಡೆಸ್ತಾರೆ ಅನ್ನುವಂಥದ್ದು ಕ್ಯಾಮರಾ ಕಣ್ಣಿಗೆ ಗೊತ್ತಾಗ್ತಿತ್ತು. ಆದರೆ ಇವತ್ತು ಆ ಪರದೆಯನ್ನು ಅಂದರೆ ಪ್ರೊಸೀಜರ್ ಪ್ರಕಾರವಾಗಿ ಪರದೆಯನ್ನು ಕಟ್ಟಿ ಆ ಬಳಿಕ ಉತ್ಖನನ ಪ್ರಕ್ರಿಯೆಯನ್ನು ಆರಂಭಿಸಿರುವಂಥದ್ದು. ಜೊತೆಗೆ ಇವತ್ತು ಒಂದಷ್ಟು ಟಫ್ ರೂಲ್ಸ್ಗಳನ್ನು ಕೂಡ SIT ಅಧಿಕಾರಿಗಳು ಮಾಡಿರುವಂಥದ್ದು. ಪ್ರಮುಖವಾಗಿ ನಿನ್ನೆ 6ನೇ ಪಾಯಿಂಟ್ನಲ್ಲಿ ಏನು ಆ ಒಂದು ಮೂಳೆಗಳು ಸಿಗ್ತಾ ಇದ್ದಂತೆ ಆ ಒಂದು ಮಾಹಿತಿ ಸೋರಿಕೆ ಆಗಿತ್ತು. ಆದಷ್ಟು ಶೀಘ್ರವಾಗಿ ಅದೆಲ್ಲರಿಗೂ ಕೂಡ ಗೊತ್ತಾಗಿತ್ತು. ಹೀಗಾಗಿ ಯಾವುದೇ ರೀತಿಯಾಗಿ ಮಾಹಿತಿ ಇವತ್ತು ಸೋರಿಕೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಒಂದಷ್ಟು ಗೌಪ್ಯತೆಗಳನ್ನು ಕಾಯ್ಕೊಂಡು ಬಂದಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಅಲ್ಲಿಗೆ ಯಾರೆಲ್ಲ ಅಧಿಕಾರಿಗಳು ತೆರಳ್ತಾರೆ ಅವರೆಲ್ಲರೂ ಕೂಡ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ಬರಬೇಕು ಅನ್ನುವಂಥ ಖಡಕ್ ಸೂಚನೆಯನ್ನು ನಿನ್ನೆ ಸಂಜೆ SIT ಅಧಿಕಾರಿಗಳು ನೀಡಿರುವಂಥದ್ದು. ಅಂದರೆ ಯಾರಾದರೂ ಮೊಬೈಲ್ ಬಳಸಿದರೆ ಅದರ ಫೋಟೋ ಅಥವಾ ಅದರ ಮಾಹಿತಿ ಹೊರಗೆ ಸೋರಿಕೆ ಆಗ್ಬೋದು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಯಾರನ್ನು ಕೂಡ ಮೊಬೈಲ್ ಬಳಸದಂತೆ ಎಚ್ಚರಿಕೆ ನೀಡಲಾಗಿರುವಂಥದ್ದು. ಜೊತೆಗೆ ಎಲ್ಲರೂ ಕೂಡ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡೇ ಆ ಒಂದು ಪ್ಲೇಸ್ನಲ್ಲಿ ಇರಬೇಕು ಅನ್ನುವಂಥ ಸೂಚನೆ ನೀಡಿರುವಂಥದ್ದು. ಅಂದರೆ ಆ ಒಂದು ಸೂಚನೆ ನೀಡಿರುವಂಥದ್ದು ಯಾರಿಗೆಲ್ಲ ಅಂತ ಹೇಳಿದರೆ, ಒಂದು ಅಲ್ಲಿ ಇರುವಂಥ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ, ಜೊತೆಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟವರಿಗೆ ಮತ್ತು ಫೊರೆನ್ಸಿಕ್ ತಜ್ಞರಿಗೆ ಮತ್ತು ಅಲ್ಲಿದ್ದಂಥ ಒಂದಷ್ಟು ಸಂಬಂಧಪಟ್ಟವರಿಗೆ, ಅಂದರೆ ಆ ಒಂದು ಉತ್ಖನನ ಸಂದರ್ಭದಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಅವರೆಲ್ಲರಿಗೂ ಕೂಡ ಸೂಚನೆಯನ್ನು SIT ಅಧಿಕಾರಿಗಳು ನೀಡಿರುವಂಥದ್ದು. ಯಾವುದೇ ರೀತಿಯಾಗಿ ಮೊಬೈಲನ್ನು ಬಳಸದಂತೆ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ನಿನ್ನೆ 6ನೇ ಪಾಯಿಂಟ್ನಲ್ಲಿ 2.5 ಆಳಕ್ಕೆ ಹೋಗ್ತಾ ಇದ್ದಂತೆ ಮೂಳೆಗಳು ಪತ್ತೆ ಆಗಿತ್ತು. ಆ ಬಳಿಕ ಇಡೀ ದಿನ ನಿನ್ನೆ 6ನೇ ಪಾಯಿಂಟ್ನಲ್ಲಿ ಉತ್ಖನನ ಆಗಿರುವಂಥದ್ದು. ಆ ಬಳಿಕ ಅದನ್ನು ಸಂರಕ್ಷಿಸುವಂಥ ಕೆಲಸ ಕೂಡ ನಡೆದಿತ್ತು. ಆದರೆ ಅದೆಲ್ಲವೂ ಕೂಡ ಪೂರ್ತಿ ಆದಂಥ ಬಳಿಕ ಇವತ್ತು 7ನೇ ಪಾಯಿಂಟ್ಗೆ ಡೈರೆಕ್ಟಾಗಿ ಬಂದು ಅಲ್ಲಿ ಉತ್ಖನನ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು. ಉತ್ಖನನ ಪ್ರಕ್ರಿಯೆಯಲ್ಲಿ ಏನು AC ಅವರು ಅಂದರೆ AC ಸ್ಟೆಲ್ಲಾ ವರ್ಗೀಸ್ ಅವರಿದ್ದಾರೆ, SITಯ ಪ್ರಮುಖರಾದಂಥ ಜಿತೇಂದ್ರ ದಯಾಮ ಅವರಿದ್ದಾರೆ, ಜೊತೆಗೆ ಬೇರೆ ಬೇರೆ ಅಧಿಕಾರಿಗಳು ಕೂಡ ಇರುವಂಥದ್ದು. ಹೀಗಾಗಿ ಇವತ್ತು 7ನೇ ಪಾಯಿಂಟನ್ನು ಸುಮಾರು 11:30 ಸಂದರ್ಭದಲ್ಲಿ ಆರಂಭ ಮಾಡಿರುವಂಥದ್ದು. ಇವತ್ತು ಆತ ಏನು ಭಾಳಷ್ಟು ಕಾನ್ಫಿಡೆನ್ಸಿಂದ ಇದ್ದ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಅಂದರೆ ಈ ಹಿಂದೆ 5ರವರೆಗೆ ಯಾವುದೇ ರೀತಿಯಾದಂಥ ಮೂಳೆಯ ತುಂಡುಗಳು ಅಥವಾ ಬುರುಡೆಯ ಪೀಸ್ಗಳು ಯಾವುದೇ ರೀತಿಯ ಪತ್ತೆ ಆಗಿರಲಿಲ್ಲ. ಆದರೂ ಕೂಡ ಆತ ಕಾನ್ಫಿಡೆನ್ಸಲ್ಲಿ ಹೇಳಿದಂತೆ ಮುಂದಿನ ಪಾಯಿಂಟ್ಗಳಲ್ಲಿ ಸಿಗುತ್ತೆ ಅಂತ ಹೇಳಿದಂತೆ ಅದರಂತೆ ನಿನ್ನೆ ಕೂಡ ಸಿಕ್ಕಿತ್ತು. ಒಂದಷ್ಟು ಮೂಳೆಗಳು ಮತ್ತು ಏನೋ ಬುರುಡೆಯ ಪೀಸ್ಗಳು ಕೂಡ ಸಿಕ್ಕಿತ್ತು. ಅದನ್ನು ಈಗಾಗಲೇ ಸಂರಕ್ಷಿಸುವಂಥ ಕೆಲಸ ಕೂಡ ಆಗಿದೆ. ಅದನ್ನು ಪರೀಕ್ಷೆಗೆ ಕೂಡ ಕಳುಹಿಸಿದ್ದಾರೆ. ಜೊತೆಗೆ ಆ ಒಂದು ಮಣ್ಣು ಏನಿದೆ ಅದನ್ನು ಕೂಡ ಪರೀಕ್ಷೆ ನಡೆಸಲಾಗಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಅದು ಮಹಿಳೆಗೆ ಆ ಪುರುಷನಿಗೆ ಸಂಬಂಧಿಸಿದಂಥ ಒಂದು ಬುರುಡೆ ಏನೋ ಆ ತುಂಡುಗಳು ಅಂದರೆ ಮೂಳೆಯ ಪೀಸ್ಗಳು ಮತ್ತು ಬುರುಡೆಯ ಪೀಸ್ಗಳು ಅಂತ ಹೇಳಲಾಗ್ತಿದೆ. ಆದರೆ ಆತ ಮಾತ್ರ ಅದು ಮಹಿಳೆಗೆ ಸಂಬಂಧಿಸಿದ್ದು, ಅದು 35 ವರ್ಷ ಏನೋ ಸುಮಾರಿನ ಒಂದು ಮಹಿಳೆಗೆ ಸಂಬಂಧಿಸಿದಂತಹ ಏನು ಪೀಸ್ಗಳು ಅನ್ನುವಂಥ ಮಾಹಿತಿಯನ್ನು ಆತ ನೀಡ್ತಿದ್ದಂತೆ. ಸದ್ಯ 7ನೇ ಪಾಯಿಂಟ್ನಲ್ಲಿ ಈಗಾಗಲೇ ಉತ್ಖನನ ಆರಂಭ ಆಗಿರುವಂಥದ್ದು. ಉತ್ಖನನ ಅನ್ನುವಂಥದ್ದು ಭಾಳಷ್ಟು ವೇಗದಲ್ಲಿ ನಡೀತಾ ಇರುವಂಥದ್ದು. ಇವತ್ತು ಏನಾದರೂ 7ನೇ ಪಾಯಿಂಟ್ನಲ್ಲೂ ಕೂಡ ಸಿಕ್ಕಿದರೆ ಅದು ಒಂದಷ್ಟು ಡಿಲೇ ಆಗುವ ಸಾಧ್ಯತೆ ಇದೆ. ಅಂದರೆ ನಿನ್ನೆ 6ನೇ ಪಾಯಿಂಟ್ನಲ್ಲಿ ಸಿಕ್ಕಿ ಅದು ಇಡೀ ದಿನ 6ನೇ ಪಾಯಿಂಟ್ನಲ್ಲಿ ಆ ಒಂದು ಉತ್ಖನನ ಆಗಿತ್ತು. ಹೀಗಾಗಿ 7ನೇ ಪಾಯಿಂಟ್ನ ಸ್ಥಿತಿಗತಿಗಳು ಅಂದರೆ 7ನೇ ಪಾಯಿಂಟ್ನ ನಿರ್ದಿಷ್ಟ ಆಳದವರೆಗೂ ಕೂಡ ಅಗೆದ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಅಲ್ಲಿ ಮೂಳೆಗಳ ಪೀಸ್ಗಳಾಗಿರುವುದು, ಬುರುಡೆಯ ಪೀಸ್ಗಳು ಸಿಗದೇ ಇದ್ದರೆ ಅದು ಆ ಬಳಿಕ 8ನೇ ಪಾಯಿಂಟಿಗೆ ಹೋಗ್ತಾರೆ. ಇಲ್ಲೇನಾದರೂ ಸಿಕ್ಕಿದರೆ ಭಾಳಷ್ಟು ಡಿಲೇ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಮತ್ತೊಂದು ಭಾಳಷ್ಟು ಪ್ರಮುಖ ಆಗಿದೆ ಏನಂದರೆ ಏನು ನಿನ್ನೆ ತನಕ ಆ ಒಂದು ಮೇಲ್ಭಾಗದ ಸೇತುವೆ ಗಮನಿಸ್ಬೋದು, ನೇತ್ರಾವತಿಯ ಮೇಲಿನ ಬ್ರಿಡ್ಜ್ ಗಮನಿಸ್ಬೋದು. ಅಲ್ಲಿ ಸಾಕಷ್ಟು ಜನ ನಿಂತು ನೋಡ್ತಾ ಇದ್ರು. ಇಡೀ ಬ್ರಿಡ್ಜ್ನಲ್ಲಿ ಜನಸಂಖ್ಯೆ ತುಂಬಿದ್ರು. ಆದರೆ ಯಾವತ್ತು ಅಧಿಕಾರಿಗಳು ಸೂಚನೆ ನೀಡಿರುವಂಥ ಕೇವಲ
ಮಾಧ್ಯಮಗಳಿಗೆ ಮಾತ್ರ ಏನು ಅಲ್ಲಿ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶ ನೀಡಬೇಕು, ಹೊರತಂತೆ ಯಾರಿಗೂ ಕೂಡ ಅಲ್ಲಿ ನಿಲ್ಲಕ್ಕೆ ಬಿಡಬಾರ್ದು ಅನ್ನುವಂಥ ಸೂಚನೆ ನೀಡಿದ್ರು. ಹಾಗಾಗಿ ಯಾರೆಲ್ಲ ನಿಲ್ತಾರೆ ಅವರನ್ನು ವಾಪಸ್ಸು ಕಳಿಸುವಂಥ ಕೆಲಸ ಕೂಡ ನಡೀತಾ ಇದೆ. ಈ ರೀತಿಯಾಗಿ ಒಂದು ಏನು 7ನೇ ಪಾಯಿಂಟ್ನ ಉತ್ಖನನ ಅನ್ನುವಂಥದ್ದು ಭಾಳಷ್ಟು ಕಟ್ಟುನಿಟ್ಟಿನ ಕ್ರಮಗಳೊಂದಿಗೆ ನಡೀತಾ ಇರುವಂಥದ್ದು. ಒಟ್ಟಿನಲ್ಲಿ ಇವತ್ತು 7ನೇ ಪಾಯಿಂಟ್ನ ಉತ್ಖನನ ಈಗಾಗಲೇ ಆರಂಭ ಆಗಿದೆ. 11:30 ಸುಮಾರಿಗೆ ಈ ಒಂದು ಉತ್ಖನನವನ್ನು ಆರಂಭಿಸಿರುವಂಥದ್ದು. 7ನೇ ಪಾಯಿಂಟ್ ಕೂಡ ಇರುವಂಥದ್ದು ನೇತ್ರಾವತಿಯ ನದಿ ತಟದ ಅರಣ್ಯದ ಅಂಚಿನ ಭಾಗದಲ್ಲಿ ಆ ಒಂದು 7ನೇ ಪಾಯಿಂಟ್ ಇರುವಂಥದ್ದು. ನಿನ್ನೆ 6ನೇ ಪಾಯಿಂಟ್ ನೋಡಿದ್ರಲ್ಲ, ಅದಕ್ಕಿಂತ ಸುಮಾರು 25ರಿಂದ 30 ಅಡಿಗಳಷ್ಟು ದೂರದಲ್ಲಿ ಆ ಒಂದು 7ನೇ ಪಾಯಿಂಟ್ ಇರುವಂಥದ್ದು. 7ನೇ ಪಾಯಿಂಟ್ನಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಕೂಡ ಆತ ಇದ್ದಂತೆ, ಅಂದರೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ನಲ್ಲಿ ನಿನ್ನೆ ಅಧಿಕಾರಿಗೆ ಹೇಳಿದ್ದಂತೆ. ಅಂದರೆ 5ನೇ ಪಾಯಿಂಟ್ ತನಕ ಯಾವುದೇ ರೀತಿಯಂಥ ಮೂಳೆಗಳು ಬುರುಡೆಗಳು ಪತ್ತೆ ಆಗಲಿಲ್ಲ, ಮುಂದೆ ಸಿಗುತ್ತೆ ಅಂತ ಹೇಳಿದ್ದ. ಹಾಗಾಗಿ 6ನೇ ಪಾಯಿಂಟ್ನಲ್ಲಿ ಸಿಕ್ಕಿತ್ತು ಕೂಡ. ಇವತ್ತು 7ನೇ ಪಾಯಿಂಟನ್ನು ಅಗೆತ ಆರಂಭ ಆಗಿದೆ. ಇಲ್ಲಿ ಸಿಗುವಂಥ ವಿಶ್ವಾಸವನ್ನು ಆತ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದರೆ ಮುಂದೆ ಆ ಒಂದು ಪಾಯಿಂಟ್ನಲ್ಲಿ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು 7ನೇ ಪಾಯಿಂಟ್ನಲ್ಲಿ ಉತ್ಖನನ ಆರಂಭ ಆಗಿರುವಂಥದ್ದು. 7ನೇ ಪಾಯಿಂಟ್ ಇರುವಂಥದ್ದು 6ನೇ ಪಾಯಿಂಟ್ನಿಂದ ಒಂದು 25ರಿಂದ 30 ಅಡಿಗಳಷ್ಟು ದೂರದಲ್ಲಿ ಆ ಒಂದು ಪಾಯಿಂಟ್ ಇರುವಂಥದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, ನಾನು ನಿಂತಿರುವಂಥದ್ದು ಇದು ನೇತ್ರಾವತಿಯ ತಟದಲ್ಲೇ ನಾನು ನಿಂತುಕೊಂಡಿರುವಂಥದ್ದು. ನೇತ್ರಾವತಿ ನದಿ ಆ ಭಾಗದಲ್ಲಿ ಆ ಒಂದು ಉತ್ಖನನ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ಬೋದು. ಈ ಒಂದು ಉತ್ಖನನ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಸದ್ಯ 7ನೇ ಪಾಯಿಂಟ್ನಲ್ಲಿ, ನಿನ್ನೆವರೆಗೆ 6ನೇ ಪಾಯಿಂಟ್ನಲ್ಲಿ ಉತ್ಖನನ ಆಗಿತ್ತು. ಇವತ್ತು 7ನೇ ಪಾಯಿಂಟ್ನಲ್ಲಿ ಈಗಾಗಲೇ ಉತ್ಖನನ ಆರಂಭ ಆಗಿರುವಂಥದ್ದು. ಕಾರ್ಮಿಕರು ಹಾಗೂ ಹಿಟಾಚಿಯನ್ನು ಬಳಸಿಕೊಂಡು ಈ ಒಂದು ಉತ್ಖನನ ಪ್ರಕ್ರಿಯೆಯನ್ನು ಆರಂಭಿಸಿರುವಂಥದ್ದು. ಈ ಒಂದು ನದಿ ತಟ ಅಂದರೆ ಈ ಭಾಗದಿಂದ ಸುಮಾರು 100 ಮೀಟರ್ ದೂರದಲ್ಲಿ ಅಲ್ಲಿ ಉತ್ಖನನ ನಡೆಸ್ತಾ ಇರುವಂಥದ್ದು. ನಿನ್ನೆ ಉತ್ಖನನ ನಡೆಸುವಂಥ ಸಂದರ್ಭದಲ್ಲಿ ಅದು ಕ್ಯಾಮರಾ ಕಣ್ಣಿಗೆ ಕಾಣಿಸಿಕೊಳ್ತಾ ಇತ್ತು. ಅಂದರೆ ಯಾವ ರೀತಿಯಾಗಿ ಉತ್ಖನನ ನಡೆಸ್ತಾರೆ ಅನ್ನುವಂಥದ್ದು ಕ್ಯಾಮರಾ ಕಣ್ಣಿಗೆ ಗೊತ್ತಾಗ್ತಿತ್ತು. ಆದರೆ ಇವತ್ತು ಆ ಪರದೆಯನ್ನು, ಅಂದರೆ ಪ್ರೊಸೀಜರ್ ಪ್ರಕಾರವಾಗಿ ಪರದೆಯನ್ನು ಕಟ್ಟಿ ಆ ಬಳಿಕ ಉತ್ಖನನ ಪ್ರಕ್ರಿಯೆಯನ್ನು ಆರಂಭಿಸಿರುವಂಥದ್ದು. ಜೊತೆಗೆ ಇವತ್ತು ಒಂದಷ್ಟು ಟಫ್ ರೂಲ್ಸ್ಗಳನ್ನು ಕೂಡ SIT ಅಧಿಕಾರಿಗಳು ಮಾಡಿರುವಂಥದ್ದು. ಪ್ರಮುಖವಾಗಿ ನಿನ್ನೆ 6ನೇ ಪಾಯಿಂಟ್ನಲ್ಲಿ ಏನು ಆ ಒಂದು ಮೂಳೆಗಳು ಸಿಗ್ತಾ ಇದ್ದಂತೆ ಆ ಒಂದು ಮಾಹಿತಿ ಸೋರಿಕೆ ಆಗಿತ್ತು. ಆದಷ್ಟು ಶೀಘ್ರವಾಗಿ ಅದೆಲ್ಲರಿಗೂ ಕೂಡ ಗೊತ್ತಾಗಿತ್ತು. ಹೀಗಾಗಿ ಯಾವುದೇ ರೀತಿಯಾಗಿ ಮಾಹಿತಿ ಇವತ್ತು ಸೋರಿಕೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಒಂದಷ್ಟು ಗೌಪ್ಯತೆಗಳನ್ನು ಕಾಯ್ಕೊಂಡು ಬಂದಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಅಲ್ಲಿಗೆ ಯಾರೆಲ್ಲ ಅಧಿಕಾರಿಗಳು ತೆರಳ್ತಾರೆ ಅವರೆಲ್ಲರೂ ಕೂಡ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ಬರಬೇಕು ಅನ್ನುವಂಥ ಖಡಕ್ ಸೂಚನೆಯನ್ನು ನಿನ್ನೆ ಸಂಜೆ SIT ಅಧಿಕಾರಿಗಳು ನೀಡಿರುವಂಥದ್ದು. ಅಂದರೆ ಯಾರಾದರೂ ಮೊಬೈಲ್ ಬಳಸಿದರೆ ಅದರ ಫೋಟೋ ಅಥವಾ ಅದರ ಮಾಹಿತಿ ಹೊರಗೆ ಸೋರಿಕೆ ಆಗ್ಬೋದು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಯಾರನ್ನು ಕೂಡ ಮೊಬೈಲ್ ಬಳಸದಂತೆ ಎಚ್ಚರಿಕೆ ನೀಡಲಾಗಿರುವಂಥದ್ದು. ಜೊತೆಗೆ ಎಲ್ಲರೂ ಕೂಡ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡೆ ಆ ಒಂದು ಪ್ಲೇಸ್ನಲ್ಲಿ ಇರಬೇಕು ಅನ್ನುವಂಥ ಸೂಚನೆ ನೀಡಿರುವಂಥದ್ದು. ಅಂದರೆ ಆ ಒಂದು ಸೂಚನೆ ನೀಡಿರುವಂಥದ್ದು ಯಾರಿಗೆಲ್ಲ ಅಂತ ಹೇಳಿದರೆ, ಒಂದು ಅಲ್ಲಿ ಇರುವಂಥ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ, ಜೊತೆಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟವರಿಗೆ ಮತ್ತು ಫೊರೆನ್ಸಿಕ್ ತಜ್ಞರಿಗೆ ಮತ್ತು ಅಲ್ಲಿದ್ದಂಥ ಒಂದಷ್ಟು ಸಂಬಂಧಪಟ್ಟವರಿಗೆ, ಅಂದರೆ ಆ ಒಂದು ಉತ್ಖನನ ಸಂದರ್ಭದಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಅವರೆಲ್ಲರಿಗೂ ಕೂಡ ಸೂಚನೆಯನ್ನು SIT ಅಧಿಕಾರಿಗಳು ನೀಡಿರುವಂಥದ್ದು. ಯಾವುದೇ ರೀತಿಯಾಗಿ ಮೊಬೈಲನ್ನು ಬಳಸದಂತೆ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ನಿನ್ನೆ 6ನೇ ಪಾಯಿಂಟ್ನಲ್ಲಿ 2.5 ಆಳಕ್ಕೆ ಹೋಗ್ತಾ ಇದ್ದಂತೆ ಮೂಳೆಗಳು ಪತ್ತೆ ಆಗಿತ್ತು. ಆ ಬಳಿಕ ಇಡೀ ದಿನ ನಿನ್ನೆ 6ನೇ ಪಾಯಿಂಟ್ನಲ್ಲಿ ಉತ್ಖನನ ಆಗಿರುವಂಥದ್ದು. ಆ ಬಳಿಕ ಅದನ್ನು ಸಂರಕ್ಷಿಸುವಂಥ ಕೆಲಸ ಕೂಡ ನಡೆದಿತ್ತು. ಆದರೆ ಅದೆಲ್ಲವೂ ಕೂಡ ಪೂರ್ತಿ ಆದಂಥ ಬಳಿಕ ಇವತ್ತು 7ನೇ ಪಾಯಿಂಟ್ಗೆ ಡೈರೆಕ್ಟಾಗಿ ಬಂದು ಅಲ್ಲಿ ಉತ್ಖನನ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು. ಉತ್ಖನನ ಪ್ರಕ್ರಿಯೆಯಲ್ಲಿ ಏನು AC ಅವರು, ಅಂದರೆ AC ಸ್ಟೆಲ್ಲಾ ವರ್ಗೀಸ್ ಅವರಿದ್ದಾರೆ, SITಯ ಪ್ರಮುಖರಾದಂಥ ಜಿತೇಂದ್ರ ದಯಾಮ ಅವರಿದ್ದಾರೆ, ಜೊತೆಗೆ ಬೇರೆ ಬೇರೆ ಅಧಿಕಾರಿಗಳು ಕೂಡ ಇರುವಂಥದ್ದು. ಹೀಗಾಗಿ ಇವತ್ತು 7ನೇ ಪಾಯಿಂಟನ್ನು ಸುಮಾರು 11:30 ಸಂದರ್ಭದಲ್ಲಿ ಆರಂಭ ಮಾಡಿರುವಂಥದ್ದು. ಇವತ್ತು ಆತ ಏನು ಭಾಳಷ್ಟು ಕಾನ್ಫಿಡೆನ್ಸಿಂದ ಇದ್ದ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಅಂದರೆ ಈ ಹಿಂದೆ 5ರವರೆಗೆ ಯಾವುದೇ ರೀತಿ
ರೀತಿಯಾದಂಥ ಮೂಳೆಯ ತುಂಡುಗಳು ಅಥವಾ ಈ ಬುರುಡೆಯ ಪೀಸ್ಗಳು ಯಾವುದೇ ರೀತಿಯ ಪತ್ತೆ ಆಗಿರಲಿಲ್ಲ. ಆದರೂ ಕೂಡ ಆತ ಕಾನ್ಫಿಡೆನ್ಸಲ್ಲಿ ಹೇಳಿದಂತೆ ಮುಂದಿನ ಪಾಯಿಂಟ್ಗಳಲ್ಲಿ ಸಿಗುತ್ತೆ ಅಂತ ಹೇಳಿದಂತೆ ಅದರಂತೆ ನಿನ್ನೆ ಕೂಡ ಸಿಕ್ಕಿತ್ತು. ಒಂದಷ್ಟು ಮೂಳೆಗಳು ಮತ್ತು ಏನೋ ಬುರುಡೆಯ ಪೀಸ್ಗಳು ಕೂಡ ಸಿಕ್ಕಿತ್ತು. ಅದನ್ನು ಈಗಾಗಲೇ ಸಂರಕ್ಷಿಸುವಂಥ ಕೆಲಸ ಕೂಡ ಆಗಿದೆ. ಅದನ್ನು ಪರೀಕ್ಷೆಗೆ ಕೂಡ ಕಳುಹಿಸಿದ್ದಾರೆ. ಜೊತೆಗೆ ಆ ಒಂದು ಮಣ್ಣು ಏನಿದೆ ಅದನ್ನು ಕೂಡ ಪರೀಕ್ಷೆ ನಡೆಸಲಾಗಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಅದು ಮಹಿಳೆಗೆ ಆ ಪುರುಷನಿಗೆ ಸಂಬಂಧಿಸಿದಂಥ ಒಂದು ಬುರುಡೆ ಆ ತುಂಡುಗಳು ಅಂದರೆ ಮೂಳೆಯ ಪೀಸ್ಗಳು ಮತ್ತು ಬುರುಡೆಯ ಪೀಸ್ಗಳಂತ ಹೇಳಲಾಗ್ತಿದೆ. ಆದರೆ ಆತ ಮಾತ್ರ ಅದು ಮಹಿಳೆಗೆ ಸಂಬಂಧಿಸಿದ್ದು, ಅದು 35 ವರ್ಷ ಸುಮಾರಿನ ಒಂದು ಮಹಿಳೆಗೆ ಸಂಬಂಧಿಸಿದಂತಹ ಪೀಸ್ಗಳು ಅನ್ನುವಂಥ ಮಾಹಿತಿಯನ್ನು ಆತ ನೀಡ್ತಿದ್ದಂತೆ. ಸದ್ಯ 7ನೇ ಪಾಯಿಂಟ್ನಲ್ಲಿ ಈಗಾಗಲೇ ಉತ್ಖನನ ಆರಂಭ ಆಗಿರುವಂಥದ್ದು. ಉತ್ಖನನ ಅನ್ನುವಂಥದ್ದು ಬಹಳಷ್ಟು ವೇಗದಲ್ಲಿ ನಡೀತಾ ಇರುವಂಥದ್ದು. ಇವತ್ತು ಏನಾದರೂ 7ನೇ ಪಾಯಿಂಟ್ನಲ್ಲೂ ಕೂಡ ಸಿಕ್ಕಿದ್ರೆ ಅದು ಒಂದಷ್ಟು ಡಿಲೇ ಆಗುವ ಸಾಧ್ಯತೆ ಇದೆ. ಅಂದರೆ ನಿನ್ನೆ 6ನೇ ಪಾಯಿಂಟ್ನಲ್ಲಿ ಸಿಕ್ಕಿ ಅದು ಇಡೀ ದಿನ 6ನೇ ಪಾಯಿಂಟ್ನಲ್ಲಿ ಆ ಒಂದು ಉತ್ಖನನ ಆಗಿತ್ತು. ಹೀಗಾಗಿ 7ನೇ ಪಾಯಿಂಟ್ನ ಸ್ಥಿತಿಗತಿಗಳನ್ನು ಅಂದರೆ 7ನೇ ಪಾಯಿಂಟ್ನ ನಿರ್ದಿಷ್ಟ ಆಳದವರೆಗೂ ಕೂಡ ಅಗೆದ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಅಲ್ಲಿ ಮೂಳೆಗಳ ಪೀಸ್ಗಳಾಗಿರುವುದು ಬುರುಡೆಯ ಪೀಸ್ಗಳು ಸಿಗದೇ ಇದ್ದರೆ ಅದು ಆ ಬಳಿಕ 8ನೇ ಪಾಯಿಂಟಿಗೆ ಹೋಗ್ತಾರೆ. ಇಲ್ಲೇನಾದರೂ ಸಿಕ್ಕಿದರೆ ಭಾಳಷ್ಟು ಡಿಲೇ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಮತ್ತೊಂದು ಭಾಳಷ್ಟು ಪ್ರಮುಖ ಆಗಿದೆ ಏನಂದರೆ ನಿನ್ನೆ ತನಕ ಆ ಒಂದು ಮೇಲ್ಭಾಗದ ಸೇತುವೆ ಗಮನಿಸ್ಬೋದು, ನೇತ್ರಾವತಿಯ ಮೇಲಿನ ಬ್ರಿಡ್ಜ್ ಗಮನಿಸ್ಬೋದು. ಅಲ್ಲಿ ಸಾಕಷ್ಟು ಜನ ನಿಂತು ನೋಡ್ತಾ ಇದ್ರು. ಇಡೀ ಬ್ರಿಡ್ಜ್ನಲ್ಲಿ ಜನಸಂಖ್ಯೆ ತುಂಬಿದ್ರು. ಆದರೆ ಯಾವತ್ತು ಅಧಿಕಾರಿಗಳು ಸೂಚನೆ ನೀಡಿರುವಂಥ ಕೇವಲ ಮಾಧ್ಯಮಗಳಿಗೆ ಮಾತ್ರ ಅಲ್ಲಿ ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶ ನೀಡಬೇಕು, ಹೊರತಂತೆ ಯಾರಿಗೂ ಕೂಡ ಅಲ್ಲಿ ನಿಲ್ಲಕ್ಕೆ ಬಿಡಬಾರ್ದು ಅನ್ನುವಂಥ ಸೂಚನೆ ನೀಡಿದ್ರು. ಹಾಗಾಗಿ ಯಾರೆಲ್ಲ ನಿಲ್ತಾರೆ ಅವರನ್ನು ವಾಪಸ್ಸು ಕಳಿಸುವಂಥ ಕೆಲಸ ಕೂಡ ನಡೀತಾ ಇದೆ. ಈ ರೀತಿಯಾಗಿ ಒಂದು 7ನೇ ಪಾಯಿಂಟ್ನ ಉತ್ಖನನ ಅನ್ನುವಂಥದ್ದು ಭಾಳಷ್ಟು ಕಟ್ಟುನಿಟ್ಟಿನ ಕ್ರಮಗಳೊಂದಿಗೆ ನಡೀತಾ ಇರುವಂಥದ್ದು. ಒಟ್ಟಿನಲ್ಲಿ ಯಾವತ್ತು 7ನೇ ಪಾಯಿಂಟ್ನ ಉತ್ಖನನ ಈಗಾಗಲೇ ಆರಂಭ ಆಗಿದೆ. 11:30 ಸುಮಾರಿಗೆ ಈ ಒಂದು ಉತ್ಖನನವನ್ನು ಆರಂಭಿಸಿರುವಂಥದ್ದು. 7ನೇ ಪಾಯಿಂಟ್ ಕೂಡ ಇರುವಂಥದ್ದು ನೇತ್ರಾವತಿಯ ನದಿ ತಟದ ಅರಣ್ಯದ ಅಂಚಿನ ಭಾಗದಲ್ಲಿ ಆ ಒಂದು 7ನೇ ಪಾಯಿಂಟ್ ಇರುವಂಥದ್ದು. ನಿನ್ನೆ 6ನೇ ಪಾಯಿಂಟ್ ನೋಡಿದ್ರಲ್ಲ, ಅದಕ್ಕಿಂತ ಸುಮಾರು 25ರಿಂದ 30 ಅಡಿಗಳಷ್ಟು ದೂರದಲ್ಲಿ ಆ ಒಂದು 7ನೇ ಪಾಯಿಂಟ್ ಇರುವಂಥದ್ದು. 7ನೇ ಪಾಯಿಂಟ್ನಲ್ಲಿ ಸಿಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಕೂಡ ಆತ ಇದ್ದಂತೆ. ಅಂದರೆ ಸಿಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ನಲ್ಲಿ ನಿನ್ನೆ ಅಧಿಕಾರಿಗೆ ಹೇಳಿದ್ದಂತೆ. ಅಂದರೆ 5ನೇ ಪಾಯಿಂಟ್ ತನಕ ಯಾವುದೇ ರೀತಿಯಂಥ ಮೂಳೆಗಳು ಬುರುಡೆಗಳು ಪತ್ತೆ ಆಗಲಿಲ್ಲ, ಮುಂದೆ ಸಿಗುತ್ತೆ ಅಂತ ಹೇಳಿದ್ದ. ಹಾಗಾಗಿ 6ನೇ ಪಾಯಿಂಟ್ನಲ್ಲಿ ಸಿಕ್ಕಿತ್ತು ಕೂಡ. ಇವತ್ತು 7ನೇ ಪಾಯಿಂಟನ್ನು ಅಗೆತ ಆರಂಭ ಆಗಿದೆ. ಇಲ್ಲಿ ಸಿಗುವಂಥ ವಿಶ್ವಾಸವನ್ನು ಆತ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದರೆ ಮುಂದೆ ಆ ಒಂದು ಪಾಯಿಂಟಲ್ಲಿ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.